ಶುಭೋದಯ ಮಕ್ಕಳೇ. ಪಾಠ 6 ನಾನು ಮತ್ತು ಹುಣಸಿಮರ. ನಾನು ಅಂದರೆ ಲೇಖಕರು ಮತ್ತು ಹುಣಸಿಮರ ಅಂದರೆ ಹುಣಸೆ ಮರ. ಯಾರು ಲೇಖಕರು? GH 12 ಮಠ ಅಂತ ಅವರು. ಇದರಲ್ಲಿ ಯಾವುದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ನಾವೇನು ತಿಳ್ಕೊಬೇಕು ಇದರಿಂದ ಅಂದರೆ, ಅನೇಕ ಬಗೆಯ ಮೂಢನಂಬಿಕೆಗಳು ನಮ್ಮ ನಡುವೆ ಬೀಡು ಬಿಟ್ಟಿವೆ. ಮೂಢನಂಬಿಕೆ ಅಂದರೆ ಯಾವುದೇ ಆಧಾರ ಇಲ್ಲದೆ ಯಾರು ಹೇಳ್ತಾರೋ ಅದನ್ನು ನಂಬಿಡೋದು, ಅದನ್ನು ಆಚರಣೆ ಮಾಡೋದು. ಬಹಳಷ್ಟು ಜನ ಅದನ್ನು ನಾವು ಮಾಡ್ತಾನೇ ಇದ್ದೀವಿ. ಆ ನಿಮಿತ್ತವಾಗಿ ನಾವು ಮಾಡಬಾರದ ಕೆಲಸಗಳನ್ನು ಮಾಡುತ್ತೇವೆ. ಅದು ಮಾಡಬಾರ್ದು ಅಂತ ಗೊತ್ತಿರುತ್ತೆ, ಆದ್ರೂ ಆ ಮೂಢನಂಬಿಕೆಗೆ ಬಲಿಯಾಗಿ ನಾವು ಆ ಕೆಲಸನ ಮಾಡ್ತೀವಿ. ಪರಿಸರ ನಾಶ ಮಾಡುತ್ತೇವೆ, ಮತ್ತು ಒಂದೊಂದು ಸಲ ಪರಿಸರ ನಾಶ ಮಾಡಬೇಕಾಗೂ ಬರುತ್ತೆ. ಯಾವುದೇ ವೈಜ್ಞಾನಿಕ ಸತ್ಯವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಯಾರೋ ಏನೋ ಹೇಳಿದ್ರು ಅದನ್ನು ನಂಬಿಡೋದು, ಅದು ವೈಜ್ಞಾನಿಕವಾಗಿ ಸತ್ಯ ಇದೆಯಾ, ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದನ್ನು ನಾವು ವಿವೇಚನೆ ಮಾಡೋಕ್ಕೆ ಹೋಗೋದಿಲ್ಲ, ಹಾಗೆ ನಂಬಿಡ್ತೀವಿ. ಯಾರೋ ಹೇಳಿದ ಯಾವುದೋ ಮಾತಿಗೆ ಏನೋ ಅರ್ಥ ಕಲ್ಪಿಸುವ ಜನರಿಂದ ಎಂತೆಂಥ ಅನಾಹುತಗಳು ಆಗಿಬಿಡುತ್ತವೆ ಎಂಬುದನ್ನು ಕುರಿತು ಎಚ್ಚರಿಕೆ ನೀಡುವುದು ಪ್ರಸ್ತುತ ಪಾಠದ ಆಶಯ. ಯಾರೋ ಏನೋ ಹೇಳ್ತಾರೆ ಅಂತ ನಾವು ಅದನ್ನು ನಂಬಿಡೋದು, ಅದನ್ನು ಆಚರಣೆ ಮಾಡಿಬಿಡೋದು, ಅದರಿಂದ ಎಂಥ ಅನಾಹುತ ಆಗುತ್ತೆ ಅನ್ನೋದನ್ನು ನಾವು ಈ ಪುಟದ ಮುಖಾಂತರ ತಿಳ್ಕೊಳ್ಳೋಣ. ಈಗ ಪಾಠಕ್ಕೆ ಬರೋಣ. ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ. ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ನಾನು ಅಂದರೆ ಲೇಖಕರು ಆ ದಾರಿಯಲ್ಲಿ ನಡೆದು ಹೋಗ್ತಾ ಇದ್ದರು. ಅವರ ಬೂಟುಗಳು ಅಂದರೆ ಅವರು ನಡೀತಾ ಇದ್ದಾಗೆ ತಟ್ ಅಂತ ನಿಂತ್ಕೊಂಡೇ ಬಿಡ್ತವೆ. ಮೆಲ್ಲನೆ ಕೆಳಗೆ ನೋಡಿದೆ. ಆಹಾ, ಹುಂಚಿ ಹೂವು ಎದಕ್ಕೆ ನಿಂತಿತ್ತು? ಕೆಳಗಡೆ ನೋಡ್ತಾರೆ. ಹುಂಚಿ ಹೂವು ಅಂದರೆ ಹುಣಸೆ ಮರದ ತುಂಬ ಹೂವೆಲ್ಲ ಕೆಳಗಡೆ ಬಿದ್ದುಬಿಟ್ಟಿರುತ್ತೆ. ನೆಲದ ತುಂಬ ಹಳದಿಯ ಹುಂಚಿ ಹೂವುಗಳ ರಾಶಿ ರಾಶಿ, ನೆಲದ ಮೇಲೆಲ್ಲ ತುಂಬ ಹೂವಿನ ರಾಶಿ ರಾಶಿನೇ ಬಿದ್ದುಬಿಟ್ಟಿರುತ್ತೆ. ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು. ಅವನು ಲೇಖಕರು ಚಿಕ್ಕವರಿದ್ದಾಗ ಒಂದು ಹವ್ಯಾಸ ಅಂದರೆ ಅವರ ರೂಢಿ ಇತ್ತು. ಏನದು? ಅದೇಂದರೆ ಹುಂಚಿ ಹೂವು ತಿನ್ನುವುದು, ಅಂದರೆ ಹುಣಸೆ ಹಣ್ಣಿನ ಹೂವನ್ನು ತಿನ್ನೋದು ಅವರಿಗೆ ಬಾಲ್ಯದಿಂದ ಬಹಳ ಇಷ್ಟಪಟ್ಕೊಂಡು ತಿಂತಾಯಿದ್ರು. ಎಳೆಯ ಹಲ್ಲುಗಳಿಂದ ಹುಂಚಿ ಹೂವುಗಳನ್ನು ಬಕಬಕ ತಿನ್ನುವ ಬಕಪಕ್ಷಿ ನಾನಾಗಿದ್ದೆ. ಅದಕ್ಕೆ ಸಣ್ಣವನಿದ್ದಾಗ ಹುಂಚೆ ಹೂವನ್ನ ಎಷ್ಟಾದರೂ ಬೇಗ 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 ತಿಂತಾಯಿದ್ರಂತೆ. ಬಕಪಕ್ಷಿ ಭಾಳ ತಿನ್ನುತ್ತಲ್ಲ, ಅದೇ ಥರ ಹುಂಚೆ ಹೂವುಗಳನ್ನ ಇವ್ರು ತಿಂತಾಯಿದ್ರಂತೆ. ಜುಮ್ಮೆಂದಾಗಲೇ ಹಲ್ಲು ಚಳಿತದ್ದು ಗೊತ್ತಾಗೋತಿತ್ತು. ಅವ್ರು ಎಷ್ಟು ತಿಂತಾಯಿದ್ದು ಅಂತಂದರೆ, ಅವ್ರ ಹಲ್ಲು ಚುಳ್ಳಂದಾಗ ಅಂದರೆ ಹುಳಿ ತಿಂದಾಗ ಆಗುತ್ತಲ್ಲ, ಹುಣಸೆ ಹುಳಿ ತಿಂದಾಗ ಹಲ್ಲು ಜುಮ್ ಆಗುತ್ತಲ್ಲ, ಆ ತನಕ ಅದು ಗೊತ್ತಾಗ್ತಾ ಇಲ್ಲ ನಾನು ಎಷ್ಟು ತಿಂದೆ ಅಂತ. ಅವಾಗೇ ಗೊತ್ತಾಗ್ತಾ ಇತ್ತಂತೆ. ನನ್ನ ಬಾಯಲ್ಲಿ ನೀರು ಇರುವುದು. ಅದು ನೋಡಿದ ತಕ್ಷಣ ಅವ್ರ ಬಾಯಲ್ಲಿ ನೀರು ಇರುತ್ತೆ, ಆಹಾ ತಿನ್ನಬೇಕಲ್ಲ ಅಂತ ಮೆಲ್ಲಗೆ ಬಗ್ಗಿ 5-6 ಹುಂಚಿ ಹೂಗಳನ್ನು ಆರಿಸಿಕೊಂಡು ತಿನ್ನುವ ಆಸೆ ಮೂಡಿತು. ಅದಕ್ಕೆ ನಿಧಾನಕ್ಕೆ ಬಗ್ಬಿಟ್ಟು ಒಂದು 5-6 ಹೂ ತೊಗೊಂಡು ತಿನ್ಬಿಡೋಣ ಅನ್ನಿಸ್ತು. ಮಕ್ಕಳಾದರೆ ಎತ್ಕೊಂಡು ತಿಂದ್ಬಿಡ್ತಾರೆ, ಆದರೆ ಒಂದು ದೊಡ್ಡವನಾಗಿರ್ತಾನೆ ಹೇಗೆ ಅಂತ ಯೋಚನೆ ಮಾಡ್ತಾನೆ. ಆದರೆ ನಾನೀಗ ಪುಟ್ಟ ಹುಡುಗನಲ್ಲ, ದೊಡ್ಡವ. ಆದರೆ ಹಂಗೆ ತಿನ್ನಕ್ಕೆ ನಾನು ಪುಟ್ಟವನಲ್ಲಲ್ಲ, ದೊಡ್ಡವನು ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಪಗಾರದವ, ಪ್ಯಾಂಟು ಬೂಟು ಇಂಥ ಕಾಲದಲ್ಲಿ ಅದು ರಸ್ತೆಯಲ್ಲಿ ನಿಂತು ನಾನು ಹುಂಚಿ ಹೂವು ಆರಿಸಿದರೆ ಜನ ಏನೆಂದಾರು, ಅದನ್ನು ಅಲ್ಲೇ ಬಿಟ್ಟೆ. ಅದು ಏನು ಯೋಚನೆ ಮಾಡ್ತಾನೆ ನೋಡಿದೆ. ನಾನು ಇವಾಗ ತಿನ್ನೋಕೆ ಆಸೆ ಇದೆ, ಆದರೆ ತಿನ್ನೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅವನು ದೊಡ್ಡವನಾಗಿದ್ದಾನೆ, ದೊಡ್ಡ ಸಂಬಳ ತೊಗೊತಾ ಇದ್ದಾನೆ, ಪ್ಯಾಂಟು ಶರ್ಟು ಬೂಟು ಹಾಕ್ಕೊಂಡಿದ್ದಾನೆ. ರಸ್ತೆಯಲ್ಲಿ ನಿಂತ್ಕೊಂಡು ಕೆಳಗೆ ಬಗ್ಗೆ ಹೂ ತಿಂದರೆ ಏನಾದ್ರು ಅನ್ಕೊಂಡ್ಬಿಟ್ರೆ ಜನ ಅಂತ ಅದನ್ನು ಅಲ್ಲೇ ಬಿಟ್ಬಿಡ್ತಾರೆ. ಬೂಟು ಕಟ್ ಕಟ್ ಕೂರುತ್ತಾ ಮುಂದೆ ಸಾಗಿಬಿಟ್ಟೆ. ಹಂಗೆ ಮನಸ್ಸಿನಲ್ಲಿ ಅಂದ್ಕೊಂಡು ಅವನು ಮುಂದೆ ಹೋಗಿಯೇ ಬಿಡ್ತಾನೆ. ಮುಂದೆ 1 ವಾರದ ಅನಂತರ ಅದೇ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ ಸ್ವಲ್ಪ ಬಲಿತ ನಾಗರಕಾಯಿಗಳು ಕಂಡವು. ಮತ್ತು 1 ವಾರ ಆದಮೇಲೆ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಸ್ವಲ್ಪ ಬಲಿತ ನಾಗರಕಾಯಿಗಳು ಅಂದರೆ ಕಾಯಿ, ನಾಗರಕಾಯಿ ಅಂದರೆ ಹುಣಸೆಕಾಯಿ ಸಣ್ಣವು ಬಿಟ್ಟಿರ್ತವೆ. ಕೆಲವು ಹುಡುಗರು ಹುಂಚಿ ಮರಕ್ಕೆ ಕಲ್ಲು ಎಸೆದು ನಾಗರಕಾಯಿ ಬೀಳಿಸಿ ತಿನ್ನುತ್ತಿದ್ದರು. ಅದಕ್ಕೆ ಸಣ್ಣ ಹುಡುಗರು ಏನು ಮಾಡ್ತಾರೆ, ಕಲ್ಲು ಹೊಡೆದು ಆ ಕಾಯಿನ ಕಾಯಿನ ಅಂದರೆ ಹುಣಸೆಕಾಯಿನ ಬೀಳಿಸಿ ತಿಂತಾ ಇರ್ತಾರೆ. ನನ್ನ ಬಾಯಲ್ಲಿ ಹಂಡೆ ನೀರು ಚಿಲ್ಲೆಂದು ಚಿಮ್ಮಿತು. ಅವರಿಗೂ ಸಹ ಬಾಯಲ್ಲಿ ನೀರು ಇರ್ಬಿಡುತ್ತೆ, ಭಾಳ ನೀರು ಬಂದ್ಬಿಡ್ತಾ, ಎಷ್ಟು ಚೆನ್ನಾಗಿರುತ್ತಲ್ಲ ಹುಣಸೆಕಾಯಿ, ನಾನು ತಿನ್ನಬೇಕಿತ್ತಲ್ಲ ಅಂತ. ಆ ಹುಡುಗರಿಗೆ ಜಬರಿಸುವ ನೆಪದಲ್ಲಿ ನಿಂತು ಅವರಿಗೆಂದೆ, ಲೇ ಕಲ್ಲು ಹೊಡಿಬ್ಯಾಡ್ರಿ, ಯಾರ ತಲೆ ಬಡಿಬೇಕಂತ ಮಾಡಿದ್ದೀರಿ, ಅಲ್ಲೇ ನಿಂತ್ಕೋಬೇಕು ಅಂತ ಅಂದು ನೋಡಬೇಕು ಅಂಥೇಳಿ ಅವರಿಗೆ ಜೋರು ಮಾಡೋ ನೆಪ. ಅಂದರೆ ಅದು ಒಂದು ಕಾರಣ ಮಾಡಿಕೊಂಡು ಅವ್ರಿಗೆ ಹೇಳ್ತಾನೆ, ಕಲ್ಲು ಹೊಡಿಬೇಡ್ರಿ, ಯಾರಿಗಾದ್ರು ತಲೆಗೆ ಹೊಡೆದ್ರೆ ಏನು ಮಾಡ್ತೀರಾ, ಯಾರಿಗಾದ್ರೂ ನೋವಾಗುತ್ತಲ್ಲ ಅಂತ ಸ್ವಲ್ಪ ಜೋರು ಧ್ವನಿಯಲ್ಲಿ ಹೇಳ್ತಾನೆ. ನನ್ನ ಗದರಿಕೆಗೆ ಆ ಹುಡುಗರು ಅಂಜಿ ದಿಕ್ಕಾಪಾಲಾಗಿ ಓಡಿಬಿಟ್ಟರು. ಇವ್ರು ಗದರಿಸಿದ ನೋಡು, ಆ ಹುಡುಗರು ಅಂಜಿ ಅಂದರೆ ಹೆದರ್ಕೊಂಡು ದಿಕ್ಕಾಪಾಲಾಗಿ ಅಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಓಡ್ಬಿಡ್ತಾರೆ. ಅಯ್ಯಯ್ಯೋ ಅಂದೆ, ಅಯ್ಯೋ ಹೋಗೇ ಬಿಟ್ರಲ್ಲ ಅಂತ ಅನಿಸುತ್ತೆ. ಅವರು ತೂರಿದ ಕಲ್ಲು ನೇರವಾಗಿ ನನ್ನ ತಲೆಗೆ ಬಡಿದಿದ್ದರು. ನಾನು ಬೇಡ ಅನ್ನುತ್ತಿರಲಿಲ್ಲ, ಆದರೆ ಅವರು ಕಲ್ಲು ಹೊಡೆದು ಕಾಯಿ ಬೀಳ್ಸ್ಕೊಂಡು ತಿಂತಾಯಿದ್ರು. ಇವ್ರಿಗೂ ಆಸೆ, ಆ ಕಲ್ಲು ನನ್ನ ತಲೆಗೆ ಬಂದು ಬಿದ್ದಿದ್ರೂ ಪರವಾಗಿರ್ತಿರ್ಲಿಲ್ಲ, ನಾನೇನು ಅಂತಿರಲಿಲ್ಲ. ಆದರೆ ಊರು ರೋಡೇ ಹೊಡ್ಬಿಟ್ರಲ್ಲ ನಾನು ಜೋರು ಮಾಡಿದ್ದಕ್ಕೆ
ಅಂತ ಅನ್ಕೋತಾರೆ. ಅಷ್ಟು ಪ್ರೀತಿ ನನಗೆ ಹುಣಸೆಕಾಯಿಯ ಮೇಲೆ, ಅಂದರೆ ಅಷ್ಟು ನೋಡ್ತಾ ತಿಂದಿದ್ರೂ ಪರವಾಗಿಲ್ಲ, ಆದರೆ ಹುಣಸೆಕಾಯಿ ಮೇಲೆ ಅಷ್ಟೊಂದು ಪ್ರೀತಿ ನನಗೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಸ್ವಲ್ಪ ದಿನಗಳ ಆನಂತರ ಅದೇ ಮರದ ದಾರಿಗೆ ಬಂದೆ. ಮತ್ತೆ ಸ್ವಲ್ಪ ದಿವಸ ಹಿಂಗೆ ಆಗುತ್ತೆ, ಆಮೇಲೆ ಮತ್ತೆ ಅದೇ ದಾರಿಗೆ ಬರ್ತಾರೆ. ಅಬ್ಬಾ, ಇನ್ನೊಂದು ವಿಚಿತ್ರ ಕಂಡೆ. ಅಲ್ಲಿ ಇನ್ನೊಂದು ವಿಚಿತ್ರ ಕಾಣ್ತಾರಂತೆ. ಏನದು? ಹುಂಚಿ ಗಿಡದ ಇಳಿಬಿದ್ದ ಉದ್ದ ಟೊಂಗೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೀಗುತ್ತಿದ್ದರು. ನಾವು ಜೋಕಾಲಿ ಕಟ್ಕೊಂಡು ಜೀಗ್ತೀವಲ್ಲ, ಆದರೆ ಆ ಮರದ ಕೊಂಬೆನೇ ಹಿಡ್ಕೊಂಡು ಅವರು ಜೀಗ್ತಾ ಇರ್ತಾರೆ, ಜೋಕಾಲಿ ಥರ ಆಡ್ತಾ ಇರ್ತಾರೆ ಹುಡುಗಿಯರು. ಒಂದು ಕ್ಷಣ ನಿಂತೆ. ಹೌದು, ನಾನು ಚಿಕ್ಕವನಿದ್ದಾಗ ಹೀಗೆಯೇ ಜೋಕಾಲಿ ಜೀಗುತ್ತಿದ್ದೆ. ಒಂದು ಕ್ಷಣ ನಿಂತ್ಕೋತಾರೆ. ಅವ್ರಿಗೆ ಅವ್ರ ಬಾಲ್ಯ ನೆನಪಾಗುತ್ತಾ, ನಾವು ಹಿಂಗೆ ಆಡ್ತಾ ಇದ್ವಲ್ಲ ಜೋಕಾಲಿನ ಅಂತ ಅಂದ್ಕೊಳ್ತಾರೆ. 2-3 ವಾರ ದಾಟಿದವು. ಆ ಹುಂಚಿ ಮರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ. ಮತ್ತೊಂದು 2-3 ವಾರ ಆಗುತ್ತೆ, ಮತ್ತೆ ಅದೇ ಮರದ ಕೆಳಗೆ ಹೋಗ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ಹಬ್ಬದ ವಾತಾವರಣನೇ ಇರುತ್ತೆ. ಯಾಕೆ ಅಂದರೆ ಕಾರಣ ಡೋರ ಹುಣಸೆ. ಡೋರ ಹುಣಸೆ ಅಂದರೆ ಹುಣಸೆಕಾಯಿ ಪೂರ್ತಿ ಹಣ್ಣು ಆಗಿರಲ್ಲ, ಇತ್ತ ಕಾಯಿ ಇರಲ್ಲ, ಅದರ ಮಧ್ಯದ ಸ್ಥಿತಿಗೆ ಡೋರ ಹುಣಸೆ ಅಂತಾರೆ. ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ, ಅತ್ತ ಹಣ್ಣು ಹುಣಸೆಯೂ ಅಲ್ಲ. ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು. ಈ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಅದೆಷ್ಟು ಚೆನ್ನಾಗಿರುತ್ತೆ ಡೋರೆ ಹುಣಸೆ ಹಣ್ಣು. ಹುಣಸೆಕಾಯಿ ಅಂದರೆ ಅದು ತಿಂದ್ಬಿಟ್ರೆ ಆಪೂಸ್ ಮಾವಿನ ಹಣ್ಣು ಎಷ್ಟು ಚೆನ್ನಾಗಿರುತ್ತೆ, ಅದಕ್ಕಿಂತ ಚೆನ್ನಾಗಿರುತ್ತಂತೆ ಇದು. ನೀವು ತಿಂದ್ಬಿಟ್ಟು ಅದರ ರುಚಿ ನೋಡಬೇಕು. ಮತ್ತೊಂದು ವಾರ ಕಳೆಯಿತು. ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಕಲ್ಲು ಇತ್ತು. ಮತ್ತೊಂದು ವಾರ ಆಗುತ್ತೆ, ಅದರ ಹತ್ರ ಒಂದು ಬಂಡೆಕಲ್ಲು ಬಂದಿರುತ್ತೆ, ದುಂಡಾದ್ದು. ನಾನು ಸಂಜೆ ಗಾಳಿ ಸೇರಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ. ಆವಾಗ ಸಾಯಂಕಾಲ ಗಾಳಿ ಒಳಗೆ ಓಡಾಡೋಣ ಅಂತೇಳಿ ಅವರು ಲೇಖಕರು ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಅಲ್ಲಿ ಮರಕುಟಿಕಿನ ಹಕ್ಕಿ, ಕಾಗೆ, ಗುಬ್ಬಿ, ಮೈನಾ, ಟಿಟ್ಟಿಬ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು. ಮರ ಅಂದಮೇಲೆ ಎಲ್ಲ ಥರದ ಪಕ್ಷಿಗಳು ಬರ್ತಾ ಇರ್ತಾವಲ್ಲ, ಅದೇ ಥರ ಅಲ್ಲಿ ಯಾವ್ಯಾವ ಪಕ್ಷಿಗಳು ಕಾಣಿಸಿದ್ವು ಲೇಖಕರಿಗೆ? ಮರಕುಟಿಕ ಪಕ್ಷಿ ಕಾಣ್ತು, ಕಾಗೆ ಕಾಣ್ತು, ಗುಬ್ಬಿ, ಮೈನಾ, ಟಿಟ್ಟಿಬ ಪಕ್ಷಿಗಳು ಕಾಣಿಸಿದ್ವು. ಆ ಹಕ್ಕಿ ಮಿತ್ರರೊಂದಿಗೆ ಮಾತನಾಡಿದೆ. ಅವರು ಅದ್ರ ಹತ್ರ ಸಂಭಾಷಣೆ ಮಾಡ್ತಾರೆ, ಹಕ್ಕಿಗಳನ್ನು ನೋಡ್ತಾ, ಅದರ ಕಲರವನ್ನು ಕೇಳ್ತಾ, ಅದ್ರ ಜೊತೆ ಮಾತಾಡ್ತಾ ಕಾಲ ಕಳೀತಾರೆ. ಅವೆಲ್ಲವೂ ಆ ಹುಣಸೆ ಮರದಲ್ಲಿ ಹಾಡಿ ನಡೆಯುತ್ತಿದ್ದವು. ಅವು ತಮ್ಮ ಪಾಡಿಗೆ ತಾವು ಹೇಗೆ ಬೇಕು ಹಂಗೆ ಆಡ್ತಾ ಕುಣಿತಾ ಹಾರ್ತಾ ಇರ್ತವು, ಸಂತೋಷವಾಗಿ ಇರ್ತವೆ. ಕತ್ತಲೆಯಾಗುತ್ತಾ ಬಂತು, ತಂಗಾಳಿ ಬೀಸಿತು. ಅಲ್ಲಿಂದ ಎದ್ದೆ. ಸಾಯಂಕಾಲ ಮುಗಿದು ಸೂರ್ಯ ಮುಳುಗಿ ಕತ್ಲಾಗ್ತಾ ಬರುತ್ತೆ, ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ. ಅಲ್ಲಿ ತನಕ ಅವರ ಆ ಪರಿಸರನ ಆಸ್ವಾದನೆ ಮಾಡ್ತಾನೇ ಇರ್ತಾರೆ. ಆಮೇಲೆ ಎದ್ದೇಳ್ತಾರೆ. ಹುರಿದ ಹುಂಚಿಕೊಪ್ಪ ಕುಟುಂಬ ಎಂದು ತಿಂದದ್ದು ನೆನಪಾಯಿತು ಅವರಿಗೆ. ಬಾಲ್ಯದಲ್ಲಿದ್ದಾಗ ಹುಂಚಿಕೊಪ್ಪ ಅಂದರೆ ಹುಣಸೆ ಹಣ್ಣಿನ ಬೀಜ ಹುರಿದು ಬಿಟ್ಟು ಅದನ್ನು ಸಿಪ್ಪೆ ಸುಲ್ಕೊಂಡು ತಿಂತಾರಲ್ಲ, ಅದನ್ನು ತಿಂದಿದ್ದು ಕುಟುಂಬ ಅಂತ ಶಬ್ದ ಮಾಡ್ತಾ ಇದ್ದಿದ್ದು ಅವರಿಗೆ ನೆನಪಾಗ್ಬಿಡ್ತು. ಹುಂಚಿ ಹಣ್ಣಿನ ಜೊತೆಗೆ ಉಪ್ಪು, ಜೀರಿಗೆ, ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಡ್ಡಿಗೆ ಸಿಕ್ಕಿಸಿ ಜುರು ಚೀಪಿದ ನೆನಪು ಮರುಕಳಿಸಿತು. ಹುಣಸೆ ಬೀಜ ತಿಂದಿದ್ದಲ್ಲದೆ ಕುಟ್ಟುಂಡಿ ಅಂತೀವಿ ನೋಡಿ, ಉಪ್ಪು, ಜೀರಿಗೆ, ಹುಣಸೆ ಹಣ್ಣು ಹಾಕಿ ಕುಟ್ಟಿ ರುಚಿಯಾಗಿ ಮಾಡ್ಕೊಂಡು ತಿಂತಾರಲ್ಲ, ಬೆಲ್ಲ ಹಾಕ್ಕೊಂಡು, ಅದು ನೆನಪಾಗ್ಬಿಡ್ತು ಅವರಿಗೆ. ಹೀಗೆ ಹುಂಚಿ ಮರದೊಂದಿಗೆ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾರದ್ದು. ಅವರು ಬಾಲ್ಯದಲ್ಲಿ ಏನು ಅನುಭವಿಸಿದ್ರು ಅದನ್ನು ಇಡೀ ಜೀವನ ಪೂರ್ತಿ ಯಾವತ್ತೂ ಮರೆಯಲ್ಲ ಅಂತ ಅವಿನಾವ ಭಾವ ಸಂಬಂಧ ಇತ್ತು ಹುಣಸೆ ಮರಕ್ಕೂ, ಹುಣಸೆ ಹಣ್ಣಿನಿಗೂ, ಇವರು ಬಾಲ್ಯಕ್ಕೂ ಇವರಿಗೂ. ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಅವರಿಗೆ. ಮತ್ತೆ ಹಲವಾರು ವಾರಗಳು ಕಳೆದ ಮೇಲೆ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ. ಮತ್ತು ಹೀಗೆ ಬಹಳ ವಾರಗಳೇ ಆಗೋಗ್ಬಿಡುತ್ತೆ, ಆ ಕಡೆ ಹೋಗಿರಲ್ಲ, ಅದಾದಮೇಲೆ ಆ ಕಡೆ ಹೋಗಿರ್ತಾರೆ. ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡಿದೆ. ಆ ಮರವೇ ಹುಣಸೆ ಮರದ ಹತ್ರ ಬರ್ತಾರೆ, ಸುತ್ತಲೂ ನೋಡ್ತಾರೆ. ಏನಾಗುತ್ತೆ ಮುಂದೆ ನೋಡೋಣಂತೆ. ಮರವೇ ಕಾಣೆಯಾಗಿತ್ತು. ಆ ಮರನೇ ಕಾಣ್ತಾ ಇಲ್ಲಂತೆ, ಅದು ಮಾಯ ಆಗಿಬಿಟ್ಟಿದೆ. ಆ ಮರದ ಸಾವಿರಾರು ಟೊಂಗೆಗಳ ಜಾಗದಲ್ಲಿ ಬರಿಯ ಬೋಳು ಮುಗಿಲು ಮಾತ್ರ ಕಾಣಿಸಿತ್ತು. ಅಷ್ಟು ದೊಡ್ಡ ಮರ ಇತ್ತು. ಸಾವಿರಾರು ಕೊಂಬೆಗಳು, ರೆಂಬೆಗಳು, ಅನೇಕ ಪಕ್ಷಿಗಳು ವಾಸವಾಗಿದ್ವು. ಆದರೆ ಆ ಮರನೂ ಕಾಣ್ತಾ ಇಲ್ಲ, ಯಾವುದೇ ಕೊಂಬೆನೂ ಕಾಣ್ತಾ ಇಲ್ಲ. ಬರೀ ಬೋಳು ಆಕಾಶ ಮಾತ್ರ ಕಾಣ್ತಾ ಇತ್ತು. ಎದೆ ಜೋರಾಗಿ ಬಡಿದುಕೊಂಡಿತು. ಅವನಿಗೆ ಜೋರಾಗಿ ಬಡ್ಕೊಳ್ತಾ, ಇಷ್ಟಕ್ಕೊಂದು ಎಷ್ಟು ಚೆನ್ನಾಗಿರೋ ಮರ ಇತ್ತು, ಗಾಳಿ ಬೀಸ್ತಾ ಇತ್ತು, ಹಣ್ಣು ಕೊಡ್ತಾ ಇತ್ತು, ಎಷ್ಟೊಂದು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯದಾತವಾಗಿತ್ತು, ಇಂಥದ್ದು ಕಾಣ್ತಾನೇ ಇಲ್ಲಲ್ಲ ಅಂತ ಅವನಿಗೆ ತುಂಬ ಎದೆ ಜೋರಾಗಿ ಬಡಿದುಕೊಳ್ಳುತ್ತೆ. ಇಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದ, ತಮ್ಮ, ಇಲ್ಲಿ ಹುಂಚಿ ಮರ ಇತ್ತಲ್ಲ, ಏನಾಯಿತು? ಅಲ್ಲಿ ಆಟ ಆಡ್ತಾ ಇರ್ತಾರೆ ಯಾರೋ ಮಕ್ಕಳು. ಕರೆದು, ಇಲ್ಲೊಂದು ಮರ ಇತ್ತಲ್ಲಪ್ಪ, ಏನಾಯಿತು ಹುಣಸೆ ಮರ ಅಂತ. ಆತ ಸಪ್ಪೆ ಮುಖ ಮಾಡಿಕೊಂಡು ಹೇಳಿದ, ಕಡಿದು ಬಿಟ್ಟರು. ಅವನಿಗೂ ತುಂಬ ಬೇಜಾರಾಗಿರುತ್ತೆ, ಹುಣಸೆ ಮರ ಕಡಿದಿರೋದಕ್ಕೆ. ಕಡ್ದೇ ಬಿಟ್ರು ಅಂತ ತುಂಬ ದುಃಖದಿಂದ ಹೇಳ್ತಾನೆ. ಹಾಂ ಕಡಿದರೆ ಯಾಕೆ ಒಂದೇ ಉಸಿರಿನಲ್ಲಿ ಕೇಳಿದೆ. ಇವನಿಗೂ ಅಷ್ಟೇ ಆಘಾತ ಆಗಿರುತ್ತೆ. ಯಾಕೆ ಕಡಿದ್ರು ಅಂತ ಕೇಳ್ತಾನೆ. ಹುಂಚಿ ಮರದಲ್ಲಿ ದೆವ್ವಗಳು ಇರುತ್ತಾವಂತೆ, ಇದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ, ಅದಕ್ಕೆ ಕಡಿದು ಬಿಟ್ಟರು ಸಾಹುಕಾರರು. ನೋಡ್ರಿ, ಅವನಿಗೆ ಹುಂಚೆ ಮರ ಯಾಕೆ ಕಡಿದ್ರು, ಅದರಲ್ಲಿ ದೆವ್ವ ಇತ್ತು ಅಂತ ಯಾರೋ ಸುದ್ದಿ ಹಬ್ಬಿಸ್ಬಿಟ್ಟಿದ್ರು. ಅದನ್ನು ಜನ ನಂಬಿದ್ರು, ದೆವ್ವ ವಾಸ ಮಾಡ್ತಾ ಇದೆ ಅಂತೇಳಿ. ಆ ಸಾಹುಕಾರರು ಮರ ಕಡದೇ ಬಿಡ್ರಿ ಅಂದರು, ಅದಕ್ಕೆ ಕಡಿಸೇ ಬಿಟ್ರು ಅಂತ ಉತ್ತರ ಕೊಡ್ತಾನೆ. ಆ ಹುಡುಗ ಆಕಾಶವನ್ನು ನೋಡುತ್ತಾ ಕಂಗಾಲಾಗಿ ನಿಂತು ಬಿಟ್ಟನು. ಆ ಹುಡುಗನೂ ಸಹ
ಅವನಿಗೆ ಕಂಗಾಲು ಅಂದರೆ ಏನೂ ತೋಚ್ತಾ ಇಲ್ಲ, ಭಯ ಆತಂಕ ಆಗುತ್ತೆ. ಅವನು ಆಕಾಶ ನೋಡ್ತಾ ನಿಂತ್ಕೊಂಡ್ಬಿಟ್ಟ. ಆಕಾಶ ಎತ್ತರಕ್ಕೆ ಬೆಳೆದಿದ್ದ ಮರ ಇಲ್ಲಲ್ಲ ಅಂತ ಹೇಳಿ. ಮೇಲೆ ಬಿಸಿಲು, ಕೆಳಗೆ ಬೋಳು ನೆಲ, ಮೇಲೆ ಬಿಸಿಲು, ಕೆಳಗಡೆ ನೆಲ, ಅಂದರೆ ಮರ ಇಲ್ಲ, ಗಿಡ ಇಲ್ಲ, ಮತ್ತು ಪ್ರಾಣಿ ಪಕ್ಷಿಗಳಿಲ್ಲ, ನೆರಳಿಲ್ಲ ಅಂತ ಜಾಗ ಆಗಿಬಿಟ್ಟಿರ್ತದೆ. ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣಸೆ ಮರ ಅಂದು ಕಾಣದಾಗಿತ್ತು. ಅದಕ್ಕೆ ಅಷ್ಟೊಂದು ದಿವಸ ಬಾಲ್ಯದಿಂದಲೂ ಪ್ರೀತಿಸ್ತಾ ಇದ್ದ ಮರ ಅವತ್ತು ಕಾಣಲೇ ಇಲ್ಲ. ಮೂಢನಂಬಿಕೆಗೆ ಬಲಿಯಾಗಿತ್ತು. ಅಂದರೆ ಮೂಢನಂಬಿಕೆ ಅಂದರೆ ಏನು, ಅದರೇನು ವಿವೇಚನೆ ಮಾಡೋದಿಲ್ಲ, ಸತ್ಯಾಸತ್ಯ ತಿಳಿದುಕೊಳ್ಳಲ್ಲ. ಹಾಗೆ ಅವ್ರನ್ನ ಮಾತಿಗೆ ನಂಬಿಬಿಟ್ಟು ಕಡಿದ್ಬಿಟ್ಟಿರ್ತಾರೆ. ಅದಕ್ಕೆ ಮೂಢನಂಬಿಕೆಗೆ ಆ ಮರ ಬಲಿಯಾಗಿತ್ತು. ಎಲ್ಲೋ ದೂರದಿಂದ ಅದೇ ಹುಣಸೆ ಮರ ಕೂಗಿಕೊಂಡಂತೆ ಭಾಸವಾಯಿತು. ಅದಕ್ಕೆ ಮರ ದೂರದಿಂದ ಕೂಗ್ತಾ ಇದೇನು ಅಂತ ಲೇಖಕರಿಗೆ ಅನಿಸುತ್ತೆ. ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ? ಅವನಿಗೆ ಪ್ರಶ್ನೆ ಆಗುತ್ತೆ, ಈ ಮನುಷ್ಯ ಯಾಕೆ ಹಿಂಗೆ ಮಾಡ್ತಾರಪ್ಪ, ಇಷ್ಟು ಒಳ್ಳೆ ಮರ ಕಳ್ತಿದ್ದಾರಲ್ಲ, ಇದು ತಪ್ಪಲ್ವಾ? ನಾವು ಹಿಂಗೆ ಯಾರ್ದೋ ಮಾತಿಗೆ ನಂಬ್ಕೊಂಡ್ಬಿಟ್ಟು ಯಾವುದೇ ಮೂಢನಂಬಿಕೆಗೆ ಬಲಿಯಾಗಬಾರ್ದು ಅಂತ ಹೇಳಿ ನಾವು ಈ ಪಾಠದ ಮುಖಾಂತರ ತಿಳ್ಕೊಂಡ್ವಿ.